ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಚಿಕನ್ನು ಗ್ರೇವಿ ಮಾಡ್ತಾ ಇದ್ದೀವಿ. ಇದು ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಇರುತ್ತೆ. ಇದು ಅಂತಂದರೆ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟು. ನಾವು ಹೇಳೋದಕ್ಕಿಂತಲೂ ನೀವು ಒಂದು ಸತಿ ಮಾಡಿ ನೋಡಿದಾಗೆ ನಿಮಗೆ ಗೊತ್ತಾಗೋದು ಅದು ಟೇಸ್ಟ್ ಹೆಂಗಿದೆ ಅಂಥೇಳಿ. ನಾನಿಲ್ಲಿ ಚಿಕನ್ನು, ಇದು 1/4 kg ಚಿಕನ್ ಇದೆ. 1/4 kg ಚಿಕನ್ನಿಗೆ ಈಗ ನಾನು ಮ್ಯಾರಿನೇಟ್ ಮಾಡಬೇಕು. ಈಗ ಮ್ಯಾರಿನೇಟ್ ಮಾಡೋದು ಸಾಮಗ್ರಿಗಳನ್ನು ತೋರಿಸ್ತೀನಿ, ಹಾಕೋತಾ ಹೋಗ್ತೀನಿ ನೋಡಿರಿ. ಫಸ್ಟಿಗೆ ಇಲ್ಲಿ ನಾನು ಉಪ್ಪನ್ನು ತೊಗೊಂಡಿದ್ದೀನಿ, ನೋಡ್ಬೋದು. ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿದ ತಕ್ಷಣ ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಅರಿಶಿನ ಹಾಕೋತಾ ಇದ್ದೀನಿ, ನೋಡ್ಬೋದು. ಅರಿಶಿನವನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಇವಾಗ 1 ಕಪ್ ಮೊಸರು ಹಾಕೋತಾ ಇದ್ದೀನಿ. ಇದು ಮೊಸರು ಮತ್ತು ಇವೆಲ್ಲ ನಾವು ಹಾಕಿದ್ದೀವಲ್ರಿ, ಇದು ಚೆನ್ನಾಗಿ ಇದರೊಳಗೆ ಹೊಂದ್ಕೋಬೇಕು. ಇದು ಒಂದು 25ರಿಂದ 30 ನಿಮಿಷಗಳ ಕಾಲ ಬಿಡಬೇಕು ನಾವು. ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಉಪ್ಪು, ಖಾರ ಮತ್ತು ಹುಳಿ ಹಾಕಿದ್ದೇವಲ್ರಿ, ಹುಳಿ ಒಂದು ಹಾಕ್ತೀನಿ. ಇದು ಒಂದು ಅರ್ಧ ಲಿಂಬೆಹಣ್ಣಿನಲ್ಲೂ ಕಡಿಮೆ ಹಾಕಿದ್ದೀನಿ, ನೋಡ್ಬೋದು. ಇದಕ್ಕೆ ನಾನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನಾವು ಇಟ್ಕೋಬೇಕು. ನಾವಿನ್ನು ಸಾಮಗ್ರಿಗಳನ್ನು ರೆಡಿ ಮಾಡ್ಕೋ ತನಕನೂ ಇದು ಒಂದು 25 ನಿಮಿಷಗಳ ಕಾಲ ಒಳ್ಳೇದು ಮ್ಯಾರಿನೇಟ್ ಆಗಬೇಕು. ನೀವು ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ, ನಮಗೆ ಸಂತೋಷವಾಗುತ್ತೆ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಾವು ಒಳ್ಳೆ ಅಡುಗೆಗಳನ್ನು ಮಾಡ್ಕಿಸಂದ್ರೆ ಹಾಕ್ತೀನಿ ಯೂಟ್ಯೂಬಿಗೆ, ನೋಡ್ಬೋದು. ಇದು ಚಿಕನ್ ಮಾತ್ರ ತುಂಬ ಸೂಪರ್ ಅಂದರೆ ಸೂಪರ್ ಇರುತ್ತೆ. ಇದು ಯಾವ ಥರ ಅಂತಂದರೆ ಇದು ಟೇಸ್ಟ್ ಎಲ್ಲಿ ಸಿಗಲ್ಲ, ಅಷ್ಟು ಡಿಫ್ರೆಂಟ್ ಆದಂಥ ಟೇಸ್ಟ್ ಇರುತ್ತೆ. ನಾನಿವಾಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ ಒಂದು 25ರಿಂದ 30 ನಿಮಿಷಗಳ ಕಾಲ. ಈಗ ನೋಡ್ಬೋದು, ನಮ್ಮದು ಚಿಕನ್ನು ನಾವು ನೆನೆಸಿಟ್ಟಿದ್ದೇವೆ. ಇವಾಗ ನಾವು ಚಿಕನ್ ಸಾಂಬಾರು ಗ್ರೇವಿನೂ ಮಾಡ್ಕೋಬೋದು, ಸಾಂಬಾರನ್ನ ಮಾಡ್ಕೋಬೋದು. ನಾನಿಲ್ಲಿ 3 ಮೀಡಿಯಮ್ಮು ಈರುಳ್ಳಿಯನ್ನು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಗೆ ಇಟ್ಕೊಂಡಿದ್ದೀನಿ ರೀ. ಇದು ನಮಗೆ ಸಾಂಬಾರ್ಗೆ ಹಾಕಕ್ಕೆ ಬೇಕಾಗುತ್ತೆ, ಚಿಕನ್ ಸಾರಿಗೆ. ಇದು ಒಂದು, ಮತ್ತು ಒಂದು ಸ್ವಲ್ಪ ಗೋಡಂಬಿ ಇಟ್ಕೊಂಡಿದ್ದೀನಿ ನಾನು, ಇದು ಒಂದು. ಮತ್ತು ಇಲ್ಲಿ ಒಂದು 4ರಿಂದ 5 ಟೊಮೆಟೊ ತೊಗೊತಿದ್ದೀನಿ. ಇದು ನಾಟಿ ಹುಳಿ ಟೊಮೆಟೊ ಇದೆ. ನಾವು ಇದಕ್ಕೂ ನಾವು ಲಿಂಬೆಹಣ್ಣು ಹಾಕಿ ಮ್ಯಾರಿನೇಟ್ ಮಾಡಿದ್ದೀವಿ ಅಂದ್ರೂ ಇದು ನಾನು ಹುಳಿ ಟೊಮೆಟೊ ತೊಗೊಂಡಿನಿ, ಟೇಸ್ಟ್ ಚೆನ್ನಾಗಿ ಬರುತ್ತಂತೇಳಿ. ಇದನ್ನು ನಾನು ಟೊಮೆಟೊ ಪ್ಯೂರಿ ಮಾಡ್ಕೊತೀನಿ, ಹೇಳ್ತೀನಿ ನಿಮಗೆ. ಮತ್ತಿಲ್ಲಿ ನಾನು ಈಗ ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು, ಇದು ನಾನು ಸಾರಿಗೆ ಹಾಕೊಳ್ಳೋಕ್ಕೆ. ಮತ್ತು ಇಲ್ಲಿ ಇದು 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಇದೆ. ಮತ್ತು ಇಲ್ಲಿ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಅರ್ಧ ಚಮಚದಷ್ಟು ಜೀರಿಗೆ, ಒಂದು 6ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ. ನಮಗೆ ಇಲ್ಲಿ ಕಸ್ತೂರಿ ಮೆಂತ್ಯ ಬೇಕಾಗುತ್ತೆ. ನನ್ನ ಬಳಿ ಒಣ ಕಸ್ತೂರಿ ಮೆಂತ್ಯ ಇದೆ, ನೀವು ಹಸಿದು ಸೊಪ್ಪು ಸಿಕ್ಕರೆ ತೊಗೋಬೋದು ನೀವು. ಇಲ್ಲಿ ನಮಗೆ ಸ್ವಲ್ಪ ಧನಿಯಾ ತೊಗೊಂಡಿದ್ದೀನಿ ನಾನು, ಕೊತ್ತಂಬರಿ ಸೊಪ್ಪು. ನಿಮಗೆ ಅದು ನಾನು ಕಸ್ತೂರಿ ಮೆಂತ್ಯ ತೊಗೊಂಡಿನಲ್ರಿ, ನೀವು ಬೇಕಿದ್ದರೆ ಮೆಂತ್ಯ ಸೊಪ್ಪು ತೊಗೊಂಡ್ರೂ ಆಗುತ್ತೆ. ಈಗ ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಇದು ಗಸಗಸೆ ಒಂದು 15ರಿಂದ 20 ನಿಮಿಷ ನೀರಿನಲ್ಲಿ ನೆನೆಸಿಡ್ತೀನಿ. ಮತ್ತು ಇಲ್ಲಿ ನಾನು ಗಟ್ಟಿಗೆ ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ, ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಹಾಲು. ನಾನು ಇದಕ್ಕೆ ಸಾರಿಗೆ ಹಾಕೊಳ್ಳೋಕ್ಕಂಥೇಳಿ ಗಟ್ಟಿಗೆ ನಾನು ತೆಗೆದಿಟ್ಕೊಂಡಿದ್ದೀನಿ. ಇದು ಎಲ್ಲ ಐಟಮು ಸ್ವಲ್ಪ ಟೈಮ್ ತೊಗೋಬೋದು, ಆದರೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ರುಚಿಯಾಗಿಯೂ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿರಿ, ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು, ನಾನು ಒಂಚೂರು ನೀರು ಹಾಕಿ ಇದನ್ನು ನೆನೆಸ್ತಾ ಇದ್ದೀನಿ. ಕೆಲವೊಂದು ಸರ್ತಿ ಇದನ್ನು ಫ್ರೈ ಮಾಡ್ಕೊಂಡು ಹಾಕೋತಾರೆ. ಈ ಥರ ನೆನೆಸೋದ್ರಲ್ಲಿಂಥದ್ದು ನೆನೀತದೆ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ಇದು ತುಂಬ ರುಚಿ ಇರುತ್ತೆ ಮತ್ತು ಇದು ನರಗಳಿಗೆ ಶಕ್ತಿ ಕೊಡುವಂಥದ್ದು
ಗಸಗಸೆ ಇದು. ಗಸಗಸೆ ನಾವು ಹಾಕಿದ್ರೆ ಒಳ್ಳೆಯದು, ಅದು ನಮಗೆ ಒಳ್ಳೆಯದು ಆರೋಗ್ಯಕ್ಕೆ ಹೆಲ್ತ್ಫುಲ್ ಆದಂಥ ಇದು ಗಸಗಸೆ ನಾವು ತೊಗೊಂಡಿದ್ದೀವಿ. ಅದಕ್ಕೆ ಅದು ನೀರಾಗಿ ನೆನೆಸಿ ಒಂದು 15ರಿಂದ 20 ನಿಮಿಷ ನೆನಿಬೇಕು. ನಾವು ಇದ್ರ ಜೊತೆ ಪೇಸ್ಟ್ ಮಾಡ್ಲಿಕ್ಕೆ ಹಾಕ್ಕೋಬೇಕಾಗಿದೆ. ನೀವು ನೋಡ್ಬೋದು, ನಾನು ಆಯಿಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ನಾನು ಇವಾಗ ಇದಕ್ಕೆ ಈರುಳ್ಳಿ ಕಟ್ ಮಾಡಿದ್ದೀನಲ್ರಿ, ಈರುಳ್ಳಿ ಹಾಕೋತಾ ಇದ್ದೀನಿ. ಮೀಡಿಯಮ್ ಸೈಜಿಂದು 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಯಾಕಂದರೆ ನಮಗೆ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋದು. ಇದು ಈರುಳ್ಳಿ ಒಂಚೂರು ನಾವು ಫ್ರೈ ಮಾಡ್ಕೋಬೇಕು. ಇದು ಈರುಳ್ಳಿ ನಮಗೆ ಗೋಲ್ಡನ್ ಬ್ರೌನ್ ಬರಬೇಕು, ಆವಾಗಲೇ ಇದು ಟೇಸ್ಟ್ ನಮಗೆ ಚೆನ್ನಾಗಿ ಕೊಡುತ್ತೆ. ಅದಕ್ಕೆ ಇದು ನಾವು ಈರುಳ್ಳಿಯನ್ನು ಸ್ವಲ್ಪ ಎಳೆ ಉರಿನಲ್ಲಿಟ್ಟು ನಾವು ಇದನ್ನು ಫುಲ್ ಬ್ರೌಂಡು ನಾವು ಗೋಲ್ಡನ್ ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಇವಾಗ ನೋಡಿ ನಮ್ಮದು ಈರುಳ್ಳಿ ಒಂಚೂರು ಫ್ರೈ ಆಗಿದೆ. ನಿಮಗೆ ಒಳ್ಳೆ ಪರಿಮಳ ಬರುತ್ತೆ. ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಈ ಟೈಮ್ನಲ್ಲಿ ಗೋಡಂಬಿ ಇಟ್ಟಿದ್ದೀವಲ್ರಿ, ಗೋಡಂಬಿ ಹಾಕ್ಕೊಳ್ಳೋಣ. ಇದು ಗೋಡಂಬಿ ಮತ್ತು ಇದು ಒಂದು ಸ್ವಲ್ಪ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಟೇಸ್ಟ್ ಅಂತಂದರೆ ತುಂಬ ಟೇಸ್ಟಾಗಿರುತ್ತೆ. ನೋಡ್ಬೋದು, ನಾನೀಗ ತಿರುಗಿಸ್ತಾ ಇದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಅಂತೂ ಇರುತ್ತೆ ಇದು, ನೋಡ್ಬೋದು. ಚೂರು ಫ್ಲೇಮ್ ಹೈ ಮಾಡ್ಕೊತಾ ಇದ್ದೀನಿ, ಸ್ಲೋ ಇಟ್ಕೊಂಡಿದ್ದೆ ನಾನು. ಇವಾಗ ಕುದಿ ಬರ್ತಾ ಇದೆ, ನೋಡ್ಬೋದು. ಇದು ಒಂದು 2 ನಿಮಿಷಗಳ ಕಾಲ ನಾನು ಇದೇ ಥರನೇ ಚೆನ್ನಾಗಿ ಕಲಿಸ್ಬಿಟ್ಟು ಬೇಯಿಸ್ತಿದ್ದೀನಿ. ಇವಾಗ ನೋಡ್ಬೋದು ನಮ್ಮದು ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಸೈಡಲ್ಲಿ ಲೈಟಾಗಿ. ನಾವು ಈ ಟೈಮ್ನಲ್ಲಿ ನಾವು ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ರಿ, ಅದನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ಇದನ್ನು ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರೊಳಗೆ ಇದನ್ನು ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸೋಣ. ಎಲ್ಲ ಈಗ ನಾನು ಮುಚ್ಚಳ ತೆಗಿತೀನಿ ರೀ. ನೋಡ್ಬೋದು, ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ನಾವೆಲ್ಲ ಹಾಕಿದ್ದು ನಮಗೆ ಈ ಥರ ಕಲರ್ ಬಿಟ್ಕೊಂಡ್ರೆ ನೀರು ಬಂದರೆ ನಮಗೆ ಆಗಿದೆ ಅಂತ ಅರ್ಥ. ಇದು ಚೆನ್ನಾಗಿ ಆಗಿದೆ, ತಳ ಏನು ಹಿಡ್ದಿಲ್ಲ ನಮ್ಮದು. ನೋಡ್ಬೋದು ನೀವು, ತಳ ಏನು ಹಿಡ್ದಿಲ್ಲ, ನೋಡ್ಬೋದು ರೀ, ಚೆನ್ನಾಗಿ ಬೆಂದಿದೆ. ಇದನ್ನು ನೀವು ಬೇಕಿದ್ದರೆ ಸಾಂಬಾರನ್ನು ಸಹ ಮಾಡ್ಕೋಬೋದು, ಗ್ರೇವಿನೂ ಸಹ ಮಾಡ್ಕೋಬೋದು. ನಾನು ಈ ಕಡೆ ಸಾಂಬಾರನೂ ಆಗುತ್ತೆ, ಈ ಕಡೆ ಒಂಚೂರು ಗ್ರೇವಿನೂ ಅಂಥೇಳಿ ಮಾಡಿರೋದು. ನೀವು ಮನೆಯಲ್ಲಿ ಇದೇ ಥರ ಮಾಡಿರಿ. ಇದಂತೂ ಒಳ್ಳೆ ಪರಿಮಳ ಬರ್ತಾಯಿದೆ ಬೇಯಬೇಕಾದ್ರೆ ಚೆನ್ನಾಗಿ. ನೋಡ್ಬೋದು ನೀವು, ನಾವು ಹಾಕಿದ ಪೀಸೆಲ್ಲ ಚೆನ್ನಾಗಿ ಇದರೊಳಗೆ ಚಿಕನ್ ಪೀಸೆಲ್ಲ ಮುಳುಗಿದ್ದಾವೆ. ಮತ್ತು ಇದು ಹಿಡ್ದಿಲ್ಲ, ತಳ ಏನು ಹಿಡ್ದಿಲ್ಲ. ಸ್ವಲ್ಪ ನಿಧಾನ ಉರಿಲಿಟ್ಟು ನಾವು ಬೇಯಿಸಿದ್ದೇವಲ್ರಿ, ಚೆನ್ನಾಗಿ ಬೆಂದೈತೆ. ಇದು ಇನ್ನೊಂದು ನಿಮಿಷಗಳ ಕಾಲ ಬೇಯಿಸ್ತೀನಿ ರೀ ಲಾಸ್ಟು. ಈಗ 1 ನಿಮಿಷ 1.5 ನಿಮಿಷ ಬೇಯಿಸಿದ್ದೀನಿ ರೀ. ಮತ್ತೆ ನೋಡ್ಬೋದು ನೀವು, ಎಣ್ಣೆ ಬಂದಿದೆ. ನಾನಿಲ್ಲಿ ಕಸ್ತೂರಿ ಮೆಂತ್ಯನ ಇದನ್ನು ಸ್ವಲ್ಪ ಚೆನ್ನಾಗಿ ಕೈನಲ್ಲಿ ಒರೆಸ್ಬಿಟ್ಟು ಇದು ಮಾಡ್ಕೊಂಡಿದ್ದೆ. ನಾನು ಈಗ ಇದನ್ನೇ ಒಂಚೂರು ಹಾಕ್ತಾಯಿದ್ದೀನಿ, ನೋಡ್ಬೋದು ನಿಮ್ಮ ಮೇಲೆ. ಇದು ಫ್ಲೇವರ್ ಸಲುವಾಗಿ ಹಾಕೋದು. ನೀವು ಬೇಕಿದ್ದರೆ ಇದು ಮೆಂತ್ಯ ಸೊಪ್ಪು ಇರುತ್ತಲ್ರಿ, ಅದೇ ಒಂಚೂರು ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡ್ರೂ ಬರುತ್ತೆ. ಮತ್ತು ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಕಾಣ್ತಾ ಇದೆ. ನೋಡ್ಬೋದು ನೀವು ಮನೆಯಲ್ಲಿ ಮಾಡಿಕೊಡ್ರಿ. ಇದೇನು ತುಂಬ ಜಾಸ್ತಿ ಕಾಸ್ಟ್ಲಿ ಐಟಮ್ನ ಹಾಕಿಲ್ಲ ನಾನು. ಇದು ಇಷ್ಟು ಸರಿ ಇದೆ. ಯಾವಾಗಲೇ ವಾರದಾಗ 1 ಸತಿ 2 ಸತಿ ಮಾಡ್ಕೊತಿಂದರೆ ಸಾಕು. ನೋಡ್ಬೋದು, ನನ್ನದೇನು ತಳ ಏನು ಹಿಡ್ದಿಲ್ಲ. ಇದು ಒಳ್ಳೆಯದು,
ಟೇಸ್ಟ್ ಕೂಡ ಮತ್ತು ಚೆನ್ನಾಗಿ ಬರುತ್ತೆ. ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ನೋಡ್ಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿರಿ. ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.